ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಜಗತ್ತನ್ನು ನೋಡಿ ಸಂತೋಷ ಪಡಬೇಕು, ಆನಂದಿಸಬೇಕು. ಎಲ್ಲವುಗಳನ್ನು ನೋಡಿ ಕೇಳಿದ ಬಳಿಕ ಅಂತರಂಗದಲ್ಲಿ ಒಂದು ಥರದ ಮಧುರ ಭಾವ ಮೂಡುತ್ತದ. ಆ ಮಧುರ ಭಾವಕ್ಕೆ ಏನಂತ ಕರೀತಾರ ಶರಣರು? ಭಕ್ತಿ ಅಂತ ಕರೀತಾರ. ಭಕ್ತಿ ಅಂದ್ರೆ ಬೇರೇನೂ ಅಲ್ಲ, ಪರಮ ಪ್ರೇಮದ ಸ್ವರೂಪ ಅದು ಭಕ್ತಿ. ಇಂತಹ ಭಗವದ್ ಭಕ್ತಿ ಪಥದಲ್ಲಿ ಸಾಗುವಂತಹ ಸಾಧಕ ಅಥವಾ ಶಿಷ್ಯ ಏನು ಮಾಡಬೇಕು ಅಂತಂದ್ರೆ ಅಂತರಂಗದೊಳಗೆ ಭಕ್ತಿ ಭಾವ ತುಂಬಕೋಬೇಕೇ ವಿನಃ ದುರಾಶೆ ಭಾವವನ್ನು ಎಂದಿಗೂ ತುಂಬಲಿಕ್ಕೆ ಹೋಗಬಾರದು. ಭಕ್ತಿ ಏನು ಮಾಡ್ತದ? ಭಗವದ್ ದರ್ಶನವನ್ನು ಮಾಡಿಸ್ತದ. ಆದ್ರೆ ದುರಾಶೆ ಏನು ಮಾಡ್ತದ? ಒಂದು ಕ್ಷಣದೊಳಗೆ ದೇವ ದರ್ಶನವನ್ನೇ ಮರೆಸಿಬಿಡ್ತದ. ಅದಕ್ಕೆ ನಾವು ತಿಳ್ಕೋಬೇಕು, ಯಾವುದು ದೇವನನ್ನು ಅರಿಸುತ್ತದೆಯೋ, ಯಾವುದು ದೇವನನ್ನು ಮರೆಸುತ್ತದೆಯೋ, ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಆ ಒಂದು ಮಾರ್ಗದೊಳಗೆ ಯಾರು ನಡೀತಾರ ಅವರು ಏನಾಗ್ತಾರ? ಭಾಳ ಶ್ರೇಷ್ಠರಂತ ಅನಿಸ್ಕೊಳ್ತಾರೆ ಈ ಜಗತ್ತಿನೊಳಗೆ. ಅಂಥವ್ರನ್ನು ಜಗತ್ತು ಏನು ಮಾಡ್ತದ? ಗೌರವಿಸ್ತದ. ಆ ದೃಷ್ಟಿಯಿಂದ ಸಂತರು ಶರಣರು ಏನು ಮಾಡಿದರು ಅಂತ ಕೇಳಿದ್ರೆ, ಅವರ ಅಂತರಂಗದೊಳಗೆ ದುರಾಶೆ ಭಾವವನ್ನು ಅವರು ಇಟ್ಟುಕೊಳ್ಳದೆ ಏನು ಮಾಡಿದರು? ಯಾವಾಗಲೂ ನಿರಾಶವಾದಿಗಳಾಗಿ ಈ ಜಗತ್ತಿನೊಳಗೆ ಸಮಾಧಾನದಿಂದ, ಸಂತೋಷದಿಂದ, ಸಂತೃಪ್ತಿಯಿಂದ ಬಾಳಿ ಬದುಕಿದರು ಶರಣರು ಸಂತರು. ಅಂತಹ ಬದುಕು ನಮ್ಮದು ಆಗಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡೋದದ? ಒಂದಿಷ್ಟು ನಿರಾಶವಾದಿಗಳಾಗಿ ಬದುಕಬೇಕೇ ವಿನಃ ದುರಾಶೆ ಭಾವವನ್ನು ಹೊತ್ತು ಬದುಕಬಾರದು. ಯಾಕೆ? ದುರಾಶೆ ಭಾವ ಈ ಭವ್ಯವಾದ ಬದುಕನ್ನು ಒಂದು ಕ್ಷಣದೊಳಗೆ ನಾಶಗೊಳಿಸ್ತದ. ಆದ್ದರಿಂದ ನಿರಾಶವಾದಿಯಾಗಿ ಬದುಕಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಬೇಕು. ಬದುಕಿಲ್ಲೇನು? ಜಗತ್ತಿನ ಎಲ್ಲ ತ್ಯಾಗಿಗಳು, ಯೋಗಿಗಳು, ಮಹಾತ್ಮರು, ಮಹಾನುಭಾವಿಗಳು ಒಂದಿಷ್ಟು ಸಹಿತ ಬೇಕಂತ ಬಯಸಲಿಲ್ಲ. ಭಗವಂತ ಅವರ ಪಾಲಿಗೆಟ್ಟು ಕೊಟ್ಟಿದ್ರೊಳಗನ ಅವ್ರು ಏನು ಮಾಡಿದರು? ಪರಮಾನಂದದಿಂದ ಏನು ಜೀವನವನ್ನು ಸಾಗಿಸಿ ಭಗವಂತನಿಗೆ ಬದುಕನ್ನು ಪ್ರಿಯಗೊಳಿಸಿದರು. ಹೀಗೆ ಒಂದಿಷ್ಟು ನಾವು ಈ ಜಗತ್ತಿನೊಳಗೆ ಬದುಕೋದು. ಆದ್ದರಿಂದ ದುರಾಶೆ ಅತಿಯಾಗಿ ಅಪೇಕ್ಷೆಯನ್ನು ಪಡಬಾರದು. ಯಾರು ದುರಾಶೆಯನ್ನು ಪಡ್ತಾರ ಅವರೊಳಗೆ ಅಪೇಕ್ಷೆ ಅದ ಅಂತ ಅರ್ಥ. ಯಾರು ನಿರಾಶವಾದಿಗಳು ಆಗಿ ಬದುಕ್ತಾರ ಅವರು ನಿರಪೇಕ್ಷಿತರು. ಯಾವುದನ್ನು ಅಪೇಕ್ಷೆ ಮಾಡೋದಿಲ್ಲ, ಅತಿಯಾಗಿ ಬೇಕಂತ ಬಯಸೋದಿಲ್ಲ. ಬೇಕಂತ ಬಯಸೋದಕ್ಕೆ ಅಪೇಕ್ಷೆ ಅಂತ ಕರೀತಾರ. ಭಗವಂತ ನನಗೆ ಎಷ್ಟು ಬೇಕಷ್ಟು ಕೊಟ್ಟಾನಲ್ಲ ಸಾಕಂತ ನಿರಾಶೆ ಭಾವವನ್ನು ತಾಳಿದ್ರೆ ನಿರಪೇಕ್ಷಿತರು ಅಂತ ಕರೀತಾರ. ಆ ದೃಷ್ಟಿಯಿಂದ ನಮ್ಮ ಚಿತ್ತದೊಳಗೆ ಏನಿರಬೇಕು ಅಂತ ಕೇಳಿದ್ರೆ ಅಪೇಕ್ಷೆ ಇರಬಾರದು, ನಿರಪೇಕ್ಷೆ ಇರಬೇಕು ಅಂತ ಗುರು ಹೇಳಕತ್ಯಾನ. ಚಿತ್ತದಲ್ಲಿ ನಿರಪೇಕ್ಷಿತನಾಗಿರಬೇಕು ಶಿಷ್ಯನೇ. ಆದ್ರೆ ಏನು ಮಾಡೋದು? ಇಲ್ಲೊಬ್ಬವನಿಗೆ ಚಿತ್ತದೊಳಗೆ ನಿರಪೇಕ್ಷೆ ಇರಲಿಲ್ಲ, ಅಪೇಕ್ಷೆ ಇತ್ತು. ಎಷ್ಟು ಅಪೇಕ್ಷೆ ಇತ್ತಂದ್ರೆ 99 ನಾಣ್ಯ ಇದ್ರೂ ಸಹಿತ ಸಾಕಂತ ಅನಿಸಲಿಲ್ಲ. ಅಷ್ಟು ಅಪೇಕ್ಷೆ. ಎದ್ರ ಮೇಲೆ? ಸಂಪತ್ತಿನ ಮೇಲೆ. ಅವರು ಮ್ಯಾಲಿನವ್ರು ಹೇಳ್ತಿದ್ರು, ನೋಡು ಬಂದುಬಿಡು 99 ಚಿನ್ನದ ನಾಣ್ಯ
ನಿನ್ನಷ್ಟು ನಾಣ್ಯಗಳನ್ನು ಗಳಿಸಿಕೊಂಡವರು ಯಾರಿಲ್ಲ. ನೀನ ಶ್ರೇಷ್ಠ ಈಜುಪಟು. ನಿನಗ ಊರೆಲ್ಲ ಏನು ಮಾಡ್ತೀವಿ, ಆನೆ ಅಂಬಾರಿ ಮ್ಯಾಲ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ತೀವಿ. ಇವನಂತ ಶ್ರೇಷ್ಠ ಈಜುಪಟು ಮತ್ತೊಬ್ಬಿಲ್ಲ ಜಗತ್ತಿನೊಳಗಂತ ಹೊತ್ತು ಮೆರೆಸ್ತೀವಿ. ಅದಕ್ಕೆ ಸಾಕು, ಮ್ಯಾಲ ಬಾ, ಕೈ ಸೋತವು, ಕಾಲ ಆಡಲಾರ್ದಂಗಾಗ್ಯವು, ನಮಗೂ ಗೊತ್ತಾಗಕತ್ತದ ನಿನಗೂ ಗೊತ್ತಾಗೋಲ್ದಲ್ಲ, ಬಾ ಮ್ಯಾಲ ಅಂತ ಮ್ಯಾಲಿನವರು. ಇವ ಅಂತನ ಹಂಗೆ ಬರೋದಿಲ್ಲ, ನಾನು ತಗೊಂಡ ಬರುತ್ತೀನಿ. ಆದ್ರೆ ಎಲ್ಲರೂ ಕೂಡಿ ಇವನು ತಗೊಂಡು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅವಂಗ. ಅವ ಅಂತನ ಇನ್ನೊಂದೇನದ ಅಲ್ಲ, ಅದನ್ನು ತಗೊಂಡ ಬರುತ್ತೀನಿ. ಶುದ್ಧ ನೂರು ಗಳಿಸ್ಕೊಂಡ ಬರುತ್ತೀನಿ, ಶ್ರೀಮಂತ ಆಗೇ ಬರುತ್ತೀನಿ ಅಂತ ಕನಸ. 99 ಸುತ್ತು ಮುಗಿದಿದ್ದವು, ಕೊನೆ ಸುತ್ತು ಪ್ರಾರಂಭ ಮಾಡಿದ. ಆಳವಾದ ಬಾವಿ, ಅಗಲವಾದ ಬಾವಿ, ಅದು ಸಣ್ಣದಿರಲಿಲ್ಲ, ದೊಡ್ಡ ಬಾವಿ. ಇಂಥ ಬಾವಿಯೊಳಗೆ ಏನು ಮಾಡಿದ, 100ನೆಯ ಸುತ್ತು ಹಾಕಲಿಕ್ಕೆ ಪ್ರಾರಂಭ ಮಾಡಿದ. ಮ್ಯಾಲ ಸಾವಿರ ಜನ ನೆರೆದಿತ್ತು. ಕುತೂಹಲದಿಂದ ಉತ್ಸಾಹದಿಂದ ನೋಡುತ್ತಿದ್ರು. ಆದರೆ ಏನು ಮಾಡೋದು, ಕೈ ಸೋತಿತ್ತು, ಕಾಲು ಆಡಲಾರ್ದಂಗಾಗಿತ್ತು. ಎಷ್ಟು ಶ್ರಮಪಟ್ಟ ಶರೀರದ ಶಕ್ತಿಯನ್ನು ಒಟ್ಟುಗೂಡಿಸಿ ಏನು ಮಾಡಿದ, ಈಜಾಕ ಪ್ರಾರಂಭ ಮಾಡಿದ. 100ನೇ ಸುತ್ತು ಪರಿಪೂರ್ಣ ಆಗಲಿಲ್ಲ. ಕೊನೆಗೆ ಕೈಯೂ ನಿಂತವು, ಕಾಲು ಅವು ನಿಂತವು. ಎರಡೂ ನಿಂತ ಬಳಿಕ ಏನಾಯಿತು, ಶರೀರ ಮುಳುಗಾಕ ಪ್ರಾರಂಭ ಆಯಿತು. ಒಂದು ಕ್ಷಣದೊಳಗೆ ಶರೀರ ಮುಳುಗಿತು, ಪ್ರಾಣ ಪಕ್ಷಿ ಹಾರಿ ಹೋಯಿತು. 100 ಗಳಿಸ್ಬೇಕಂದಾವ, ಏನು ಮಾಡಿದ, ಗಳಿಸಲಾರದೆ ಸುಖ ಸುಮ್ಮನೆ ವ್ಯರ್ಥ ಜೀವನವನ್ನು ಕಳಕೊಂಡ. ಇದು ಮನುಷ್ಯನ ದುರಾಸೆಗೆ ಒಳಗಾದ ಮನಸ್ಸಿನ ಕಥೆ ಇದು.